ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ₹5,000 ಇದನ್ನ ಟ್ರಾನ್ಸಾಕ್ಷನ್ ಅಂತ ಹೇಳಿ ಕರಿತೀವಿ. ಪ್ರತಿ ಒಂದು ಟ್ರಾನ್ಸಾಕ್ಷನ್ಸ್ ನಲ್ಲೂ ನಾವು ಟೂ ಕಾನ್ಸೆಪ್ಟ್ಸ್ ನ ನಾವಿಲ್ಲಿ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಒಂದು ಸೋಲ್ಡ್ ಗೂಡ್ಸ್ ಆಗಿರುತ್ತೆ, ಇನ್ನ ಒಂದು ಕ್ಯಾಶ್ ಆಗಿರುತ್ತೆ. ಸೊ ಗೂಡ್ಸ್ ನ ಸೇಲ್ ಮಾಡಿರೋದ್ರಿಂದ ನಾವು ಸೋಲ್ಡ್ ಬಂದು ಸೇಲ್ಸ್ ಅಂತ ಹೇಳಿ ರೆಕಾರ್ಡ್ ಮಾಡ್ಬೇಕು. ಇದನ್ನ ಪ್ರಾಕ್ಟಿಕಲ್ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಟೂ ಪಾರ್ಟೀಸ್ ಇದ್ದಾರೆ. ಒಬ್ರು ಗೂಡ್ಸ್ ನ ಸೇಲ್ ಮಾಡ್ತಿದ್ರೆ ಇನ್ನೊಬ್ರು ಏನ್ ಮಾಡ್ತಿದ್ದಾರೆ, ಪೇಮೆಂಟ್ ಮಾಡ್ಬೇಕು. ಸೊ ಇದನ್ನ ರೂಲ್ಸ್ ಇಂಪ್ಲಿಮೆಂಟ್ ಮಾಡಿ ಹೇಗೆ ರೆಕಾರ್ಡ್ ಮಾಡ್ಬೇಕು ಅನ್ನೋದನ್ನ ನಾವೀಗ ಚೆಕ್ ಮಾಡೋಣ. ಸೊ ನೋಡಿ, ಇವ್ರಿಗೆ ಗುಡ್ಸ್ ಬಂತು, ಇವ್ರಿಗೆ ಕ್ಯಾಶ್ ಬಂತು. ರೂಲ್ಸ್ ಹೇಗೆ ಇಂಪ್ಲಿಮೆಂಟ್ ಮಾಡೋದು? ಟೂ ಕಾನ್ಸೆಪ್ಟ್ಸ್, ಒನ್ ಇಸ್ ಕ್ಯಾಶ್, ಅನದರ್ ಒನ್ ಇಸ್ ಸೇಲ್ಸ್. ಕ್ಯಾಶ್ ಅನ್ನೋದು ನಮ್ಗೆ ಏನಾಗಿರುತ್ತೆ, ಅಸೆಟ್ ಆಗಿರುತ್ತೆ. ಕ್ಯಾಶ್ ಅನ್ನೋದು ನಮ್ಗೆ ಅಸೆಟ್ ಆಗಿರೋದ್ರಿಂದ ರಿಯಲ್ ಕ್ಲಾಸಿಫಿಕೇಶನ್ ಅಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ಬೇಕಾಗುತ್ತೆ. ರಿಯಲ್ ಕ್ಲಾಸಿಫಿಕೇಶನ್ ಏನ್ ಹೇಳುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಸೆಕೆಂಡ್ ಒನ್ ಬಂದು ಸೇಲ್ಸ್. ಸೇಲ್ ನಾವ್ ಏನ್ ಸೇಲ್ ಮಾಡ್ತಾ ಇದೀವಿ, ಗೂಡ್ಸ್ ನ ಸೇಲ್ ಮಾಡ್ತಾ ಇದೀವಿ. ಗೂಡ್ಸ್ ಅನ್ನೋದು ನಮ್ಗೆ ಇಲ್ಲಿ ಅಸೆಟ್ಸ್ ಆಗಿರೋದ್ರಿಂದ ರಿಯಲ್ ಕ್ಲಾಸಿಫಿಕೇಶನ್ ಅಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ಬೇಕು. ಸೊ ರಿಯಲ್ ಕ್ಲಾಸಿಫಿಕೇಶನ್ ರೂಲ್ಸ್ ಇಲ್ಲೂ ಸಹ ಸೇಮ್ ಆಗಿರುತ್ತೆ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ಸೊ ಈಗ ನಾವು ಡಿಸೈಡ್ ಮಾಡ್ಬೇಕು ಯಾವ್ದನ್ನ ಡೆಬಿಟ್ ಮಾಡ್ಬೇಕು, ಯಾವ್ದನ್ನ ಕ್ರೆಡಿಟ್ ಮಾಡ್ಬೇಕು ಅಂತ ಹೇಳಿ. ಕ್ಯಾಶ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ, ಸೊ ನೋಡಿ, ನಾವು ಗೂಡ್ಸ್ ನ ಸೇಲ್ ಮಾಡಿದಕ್ಕೆ ಬಿಸ್ನೆಸ್ ಗೆ ಏನ್ ಬಂತು, ಕ್ಯಾಶ್ ಬಂತು. ಸೊ ಇಯರ್ ಕ್ಯಾಶ್ ಈಸ್ ಕಮ್ಮಿಂಗ್ ಇನ್ ಆಗುತ್ತೆ. ಹಾಗಾಗಿ ಕ್ಯಾಶ್ ಅಕೌಂಟ್ ನ ನಾವಿಲ್ಲಿ ಡೆಬಿಟ್ ಮಾಡ್ಬೇಕಾಗತ್ತೆ. ಸೆಕೆಂಡ್ ಬಂತು ಗೂಡ್ಸ್ ಸೋಲ್ಡ್. ನಾವು ಗೂಡ್ಸ್ ನ ಸೇಲ್ ಮಾಡೋದ್ರಿಂದ ಇವರಿಂದ ಗೂಡ್ಸ್ ಏನಾಯ್ತು, ಹೊರಗಡೆ ಬಂತು. ಈಚೆ ಹೋಗ್ತಾ ಇರೋದ್ರಿಂದ ನಾವ್ ಅದನ್ನ ಏನ್ ಮಾಡ್ಬೇಕಾಗತ್ತೆ, ಕ್ರೆಡಿಟ್ ಮಾಡ್ಬೇಕಾಗತ್ತೆ. ಈಗ ಐಡೆಂಟಿಫಿಕೇಶನ್ಸ್ ಗೊತ್ತಾಯ್ತು. ಜನರಲ್ ಎಂಟ್ರಿ ಹೇಗ್ ಪಾಸ್ ಮಾಡ್ಬೇಕು ಅಂತ ನೋಡೋಣ. ಸೊ ದ ಜನರಲ್ ಎಂಟ್ರಿ ವಿಲ್ ಬಿ ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ನರೇಶನ್ ಬರಿಬೇಕು, ಬೀಯಿಂಗ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಈ ರೀತಿ ಜನರಲ್ ಎಂಟ್ರಿನ ನಾವಿಲ್ಲಿ ಪಾಸ್ ಮಾಡ್ಬೇಕಾಗತ್ತೆ. ಇದ್ರ ರಿಲೇಟೆಡ್ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.